ಗೈಸ್, ಸಿಗೋದೆಲ್ಲರೂ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಫಸ್ಟ್ ಟೈಮ್ ನಮ್ಮ ಹುಡುಗಿನ ಬಿಟ್ಟು ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇರೋದು. ಸೊ ತುಂಬ ಬೇಜಾರಾಗ್ತದೆ. ಅದರಿಂದ ನಮ್ಮ ಬೈಕ್ನ ಮನೇಲಿ ಬಿಟ್ಟು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಒಂದು ಇಂಟರ್ವ್ಯೂ ಇದೆ ಅಂತ ಬೆಂಗಳೂರಲ್ಲೇ. ತುಂಬ ಜನ ಇಂಟರ್ವ್ಯೂ ಬಗ್ಗೆ ಕೇಳ್ತಾನೆ ಇರ್ತಾರೆ. ಐ ಮೀನ್ ಯಾವ ಥರ ಜಾಬ್ನ ಗ್ರ್ಯಾಬ್ ಮಾಡಬೇಕು ಅತಿ ಶಾರ್ಟ್ ಟೈಮಲ್ಲೇ. ನನಗೆ ವಿಡಿಯೋ ಮಾಡ್ತೇನೆ ಯಾವ ಥರ. ಈಗ ನಾನು ಜಸ್ಟ್ ಏನೂ ಪ್ರಿಪೇರ್ ಆಗಿಲ್ಲ ಇನ್ನೂ ಜಾಬ್ ಬಗ್ಗೆ. ಜಸ್ಟ್ ನಂಗೆ ಆ ಕಂಪ್ನಿ ಬಗ್ಗೆ ಗೊತ್ತು ಅಷ್ಟೇ ಸ್ವಲ್ಪ. ಸೊ ನೀವೇನಾದರೂ ಜಾಬ್ಗೆ ಪ್ರಿಪೇರ್ ಆಗ್ತಿದ್ರೆ ಅಥವಾ ಯಾವುದಾದ್ರೂ ಒಂದು ಜಾಬ್ಗೆ ಇಂಟರ್ವ್ಯೂಗೆ ಅಟೆಂಡ್ ಆಗ್ತಾ ಇದ್ದರೆ ನೀವು ಜಸ್ಟ್ ಫಸ್ಟ್ ಮಾಡಬೇಕಾಗಿರೋ ವಿಚಾರ ಏನಪ್ಪ ಅಂತಂದರೆ ಆ ಒಂದು ಕಂಪನಿಯ ಒಂದು ಹಿಸ್ಟ್ರಿ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋ ಇದು ತುಂಬ ಇಂಪಾರ್ಟೆಂಟು. ನಿಮಗೆ ಹೋಗ್ತಾ ಇದೆ ನನ್ನ ಶೇರ್ ಮಾಡ್ತೇನೆ. ಬಟ್ ನಾನು ಜಸ್ಟ್ ಈಗ ಒಂದು ವಿಡಿಯೋ ಮಾಡೋಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ. ಏನಪ್ಪ ಅಂತಂದರೆ ಅದೇ ತುಂಬ ಬೇಜಾರಾಗ್ತದೆ ಅಂತ ಹೇಳಿದೆ. ಬೈಕ್ನ ಬಿಟ್ಟು ಹೋಗ್ತಾ ಇದ್ದೆ ಫಸ್ಟ್ ಟೈಮು. ಹೆವಿ ಬೇಜಾರಾಗ್ತಾಯಿದೆ. ಆ್ಯಕ್ಚುಲಿ ನಾನು ಬೈಕ್ ತಗೊಂಡೆ ಹೋಗ್ಬೇಕು ಅನ್ಕೊಂಡೆ, ಬಟ್ ಮನೇಲಿ ಬೇಡ ಅಂತ ಹೇಳಿದ್ರು. ನನಗೂ ಬೇಡ ಅಂತಲೇ ಅನ್ನಿಸ್ತು. ಯಾಕಂದರೆ ನಾನು ಮತ್ತೆ 3 to 4 ಡೇಸಲ್ಲಿ ರಿಟರ್ನ್ ಆಗ್ತೇನೆ ಬೆಂಗಳೂರು, ಐ ಮೀನ್ ಬಳ್ಳಾರಿಗೆ. ಜಸ್ಟ್ ಇಂಟರ್ವ್ಯೂಗೋಸ್ಕರ ಈಗ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಜಾಬ್ ಬರುತ್ತೆ ನಂಗೆ ಆ ಕಾನ್ಫಿಡೆನ್ಸ್ ಇದೆ. ನಿಮಗೆ ಆ ಕಾನ್ಫಿಡೆನ್ಸ್ ಯಾವ ಥರ ಬರಬೇಕು ಅಥವಾ ಏನೇನು ಪ್ರಿಪೇರ್ ಆಗಬೇಕು, ಈ ಥರ ಎಲ್ಲ ವಿಚಾರಗಳು ತುಂಬ ಮೈಂಡಲ್ಲಿ ಇರುತ್ತವೆ. ಯಾಕಂದರೆ ಈಗ ತುಂಬ ಜನನ ನಾನು ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಕಷ್ಟಪಡ್ತಾರೆ ಜಾಬ್ನ ಒಂದು ತಗೊಳಕ್ಕೆ. ಐ ಮೀನ್ ನಂಗೆ ಯಾಕೋ ಅಷ್ಟೊಂದು ಕಷ್ಟ ಅನ್ಸೋದು. ಯಾಕಂದರೆ ನಾನು ಇಲ್ಲಿಗೆ ಒಂದು 3 to 4 ಇಂಟರ್ವ್ಯೂಸ್ ಅಟೆಂಡ್ ಆಗಿದ್ದೀನಿ. ಫಸ್ಟ್ನೇ ಸಲನೇ ನಾನು ಸೆಲೆಕ್ಟ್ ಆಗಿದ್ದೀನಿ. ನನಗೆ ಯಾವುದೇ ಇಂಟರ್ವ್ಯೂವಲ್ಲಿ ಇದುವರೆಗೂ ನಾನು ಅಟೆಂಡ್ ಮಾಡಿರೋ ಇಂಟರ್ವ್ಯೂಗಳಲ್ಲಿ ಒಂದು ಸಲನೂ ರಿಜೆಕ್ಟ್ ಆಗಿಲ್ಲ. ಸೊ ಅದರಿಂದ ಹೇಳ್ತಾ ಇದ್ದೀನಿ. ಅಂದರೆ ನಾನು ಇಲ್ಲಿ ಶೋಕೇಸ್ ಮಾಡ್ತಿಲ್ಲ ನನ್ನ ನಾಲೆಜ್ ಆಗಿರ್ಬೋದು ಅಥವಾ ನಾನು ಒಳ್ಳೆ ಇದು ನಾಲೆಜಬಲ್ ಪರ್ಸನ್ ಅಂತ ಹೇಳ್ತಾ ಇಲ್ಲ. ಬಟ್ ನಿಮಗೆ ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ, ನೀವೇನು ಪ್ರಿಪೇರ್ ಆಗದೆ ಒಂದು ಇಂಟರ್ವ್ಯೂನ ಯಾವ ಥರ ಕ್ರಾಕ್ ಮಾಡಬೇಕು ಅಂತೇಳಿ. ಸೊ ಈ ಶಾರ್ಟ್ ಟರ್ಮ್ ವಿಡಿಯೋದಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ. ನಾನೀಗ ಬಳ್ಳಾರಿ ಟು ಬೆಂಗಳೂರು ಹೋಗ್ತಾ ಇದ್ದೀನಿ. ಬಸ್ ಬೇರೆ ಸ್ಟಾರ್ಟ್ ಆಯಿತು, ಮೂವ್ ಆಗ್ತಾ ಇದೆ. ಕ್ಯಾಮ್ರಾ ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಸೊ ಮುಂದೆ ಹೈವೇ ರೀಚ್ ಆದ್ಬಿಟ್ಟೆ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋಸ್. ಯಾಕಂದರೆ ಅಲ್ಲಿ ಸ್ಟೇಬಲ್ ಆಗಿರುತ್ತೆ. ಬೈ ದ ವೇ ನಾನು ಬೈ ಬಸ್ ಪ್ರಿಫರ್ ಮಾಡ್ತೀನಿ ಇನ್ಸ್ಟೆಡ್ ಆಫ್ ಟ್ರೈನ್. ಯಾಕಂದರೆ ನಿಮಗೆ ಗೊತ್ತೇ ಇರುತ್ತೆ ಹಂಪಿ ಎಕ್ಸ್ಪ್ರೆಸ್ ಯಾವ ಥರ ರಶ್ ಇರುತ್ತೆ ಅಂತೇಳಿ. ಸೊ ಅದರಿಂದ ನಾನು ಬಸ್ಸಲ್ಲೇ ಟ್ರಾವೆಲ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೇನೆ. ನೀವೇನಾದರೂ ಇಂಟರ್ವ್ಯೂಗೆ ಹೋಗ್ತಾ ಇದ್ರೆ, ಅಟೆಂಡ್ ಮಾಡ್ತಾ ಇದ್ರೆ ಅಥವಾ ಏನಾದರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ರೆ, ಯಾಕಂದರೆ ಸ್ಟ್ರೆಸ್ ಆಗಬಾರ್ದು ನಿಮಗೆ. ಟ್ರಾವೆಲ್ ಅನ್ನೋದು ಒಂದು ಸ್ಟ್ರಗಲ್ ಆಗಬಾರ್ದು ನಿಮಗೆ. ಯಾಕಂದರೆ ಇಂಟರ್ವ್ಯೂವಲ್ಲಿ ಒಳ್ಳೆ ಕಾನ್ಫಿಡೆನ್ಸ್ ಇರಬೇಕು, ಒಳ್ಳೆ ಎನರ್ಜಿ ಇರಬೇಕು. ಸೊ ಅದರಿಂದ ಟ್ರೈನ್ಗಿಂತ ಬಸ್, ಇನ್ನೊಂದು ಸ್ಲೀಪರ್ ಬಸ್ ಬೆಸ್ಟ್ ನಿಮಗೆ ಆಪ್ಷನ್ ಲೋ ಬಜೆಟಲ್ಲಿ. ಆಲ್ಮೋಸ್ಟ್ ನೀವು KSRTC ಬಸ್ಗಿಂತ ಆಲ್ಮೋಸ್ಟ್ ಒಂದು 50 ರೂಪೀಸ್ ಆರ್ 100 ರೂಪೀಸ್ ಜಾಸ್ತಿ ಆಗ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಒಂದು ದೊಡ್ಡ ಡಿಫ್ರೆನ್ಸ್ ಇರಲ್ಲ. ಸೊ ಅದರಿಂದ ಹೇಳೋದು ನಾನು. ಇವಾಗ ಈಗ ಜಾಬ್ಗೋಸ್ಕರ ಬರೋಣ. ನೋಡಿ, ನಾನು ಕಂಪ್ನಿ ಬಗ್ಗೆ ನನಗೇನು 0 ನಾಲೆಜ್. ಕಂಪ್ನಿ ಬಗ್ಗೆ ಏನಂತಲೇ ಗೊತ್ತಿಲ್ಲ. ಬಟ್ ಯಾವ ಥರ ಕ್ರಾಕ್ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲ, ಈ ಸೀರೀಸಲ್ಲಿ ಹೇಳ್ಕೊಡ್ತೀನಿ. ನಾನು ಈ ಜಾಬ್ ಬಗ್ಗೆ ಒಂದು ಸೀರೀಸ್ ಮಾಡ್ತೀನಿ ಸದ್ಯಕ್ಕೆ. ಏನಪ್ಪ ಅಂತಂದರೆ, ಈಗ ಜಸ್ಟ್ ನಾನು ನಿನ್ನೆ ಒಂದು HR ಕಡೆಯಿಂದ ಕಾಲ್ ಬಂತು. ಈ ಥರ ನಾನಂದರೆ ಒಂದು ಆ್ಯಪಲ್ಲಿ ಅವ್ರಿಗೆ ನಾನು ಮೇಲ್ ಮಾಡಿದ್ದೆ. ಈ ಥರ ನನಗೆ ಈ ಟ್ಯಾಲೆಂಟ್ ಇದೆ, ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಆ್ಯಂಡ್ ನನ್ನ ರೆಸ್ಯೂಮ್ ಇದು, ನನ್ನ ಕೆಪಾಸಿಟಿ ಇದು. ನಿಮ್ಗೇನಾದರೂ ಜಾಬ್ ನನ್ನ ಕ್ವಾಲಿಟೀಸು ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಮ ಕಂಪ್ನಿಯಲ್ಲಿ ಏನಾದರೂ ಜಾಬ್ ಇದ್ದರೆ ಸಜೆಸ್ಟ್ ಮಾಡಿ ಅಂತೇಳಿ ನಾನು ಅವ್ರಿಗೆ, ಅಂದರೆ ಆ ಪ್ರಾಪರ್ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಒಂದು ಸ್ವಲ್ಪ 3 to 4 hours ಟೈಮ್ ತೊಗೊಂಡು ಆ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ ಆ ಕಂಪ್ನಿಗೆ ನಾನು ಸೂಟೇಬಲ್ಲ ಇಲ್ವಾ ಅಂತೇಳಿ ಅದರ ರಿಲೇಟೆಡೇ ಒಂದು ರೆಸ್ಯೂಮ್ ಕ್ರಿಯೇಟ್ ಮಾಡಿಕೊಂಡು ಜಸ್ಟ್ 5 minutes ಬ್ಯಾಕ್ ರೆಸ್ಯೂಮ್ ಕ್ರಿಯೇಟ್ ಮಾಡಿದೆ. ಈಗ ಬಸ್ಸಲ್ಲಿ ಬಂದು ಈಗ ಜಸ್ಟ್ ಕಂಪ್ನಿಗೆ ಅಟೆಂಡ್ ಆಗ್ತೀನಿ. ನನಗೆ 100% ಕಾನ್ಫಿಡೆನ್ಸ್ ಇದೆ ನಾನು ಆ ಜಾಬಲ್ಲಿ ಆ ಇಂಟರ್ವ್ಯೂನ ಕ್ರಾಕ್ ಮಾಡ್ತೀನಿ ಅಂತೇಳಿ. ಸೊ ಇದು ಕಾನ್ಫಿಡೆನ್ಸ್. ಅಂದರೆ ಯಾವ ಥರ ಬರುತ್ತೆ ಅಂದರೆ, ನಾನು ಇಲ್ಲಿಗೆ ಒಂದು 3 to 4 ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಇಂಪ್ರೆಸ್ ಆಗಿದ್ದಾರೆ. ಐ ಮೀನ್ ನನ್ನ ಕಾನ್ಫಿಡೆನ್ಸ್ನ ನೋಡ್ತಾರೆ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವ್ರು ನೋಡೋದು ಮೊದಲು ಕಾನ್ಫಿಡೆನ್ಸ್ ಆ್ಯಂಡ್ ಒಂದು ಡ್ರೆಸ್ಸಿಂಗ್ ಸೆನ್ಸ್. ನೀವು ಫಾರ್ಮಲ್ಸ್ ಡ್ರೆಸ್ ಹಾಕಿ ಸ್ವಲ್ಪ ಒಂದು ವಾಚ್ ಮೇಂಟೈನ್ ಮಾಡಿ ಅಥವಾ ಒಂದು ಈ ಥರ ಬಿಯರ್ಡು ಈ ಥರ ಸ್ವಲ್ಪ ಕಷ್ಟನೇ. ಬಟ್ ಅವರೆಲ್ಲ ಇದನ್ನೆಲ್ಲ ಸೆಕೆಂಡರಿ. ಬಟ್ ನೀವು ಫಸ್ಟು ನೀವು ಡ್ರೆಸ್ ಯಾವ ಥರ ಮಾಡ್ತೀರಾ, ಫಾರ್ಮಲ್ಸ್ ಡ್ರೆಸ್ ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ಆನೆಸ್ಟ್ ಆಗಿರಬೇಕಾಗುತ್ತೆ. ನೀವು ಯಾವುದೋ ಇಂಟರ್ವ್ಯೂ ಪ್ರಿಪೇರ್ ಆಗ್ತೀನಿ ಸರ್, ಮೈಸೆಲ್ಫ್ ಕೆ ಶಂಕರ್, ಐ ಆಮ್ ಸ್ಟಡಿಡ್ ದಿಸ್, ಐ ವರ್ಕ್ ಹಾರ್ಡ್, ಇಂಥವೆಲ್ಲ ಎಲ್ಲರೂ ಬೇಸಿಕಾಗಿ ಯೂಸ್ ಮಾಡೋ ವರ್ಡ್ಸ್ನ ಯೂಸ್ ಮಾಡೋಕೆ ಹೋಗ್ಬೇಡಿ. ಸ್ವಲ್ಪ ಡಿಫ್ರೆಂಟಾಗಿ ಯೂಸ್ ಮಾಡಿ. ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ. ನಾನು ಜಸ್ಟ್ ಈಗ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ
ಇದು ಇಂಟರ್ನ್ಶಿಪ್ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನಮ್ಮ ಪ್ರೀವಿಯಸ್ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಬಳ್ಳಾರಿ ಬಿಸ್ನೆಸ್ ಕಾಲೇಜ್ ಅಂತೇಳಿ, ಅದರಲ್ಲಿ ನಮ್ಮ ಫ್ರೆಂಡ್ಸ್ ಭಾಳ ಜನ ಕಾಲ್ ಮಾಡಿದ್ದಾರೆ. ನನಗೆ ಒಂದು ಫೇಕ್ ಸರ್ಟಿಫಿಕೇಟ್ ಬೇಕು ಅಥವಾ ನನಗೆ ಒಂದು ಮಂತ್ 2 ಮಂತ್ಸ್ ನನಗೆ ಇಂಟರ್ನ್ಶಿಪ್ ಬೇಕು ಅಂತೇಳಿ ತುಂಬ ಜನ ಕಾಲ್ ಮಾಡಿದ್ದಾರೆ. ಯಾವ ಥರ ಜಾಬ್ ಜಾಯ್ನ್ ಆಗ್ಬೇಕು ಅಂತೇಳಿ ಭಾಳ ಜನಕ್ಕೆ ಗೊತ್ತಿಲ್ಲ. ಸೊ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಈಗ ಜಸ್ಟ್ ನಿಮಗೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ವಿತೌಟ್ ಎನಿ ಪ್ರಿಪ್ರೇಷನ್ ಯು ಕ್ಯಾನ್ ಗೆಟ್ ಎ ಗುಡ್ ಜಾಬ್ ವಿತಿನ್ ಎ ವೀಕ್ ಅಂತೇಳಿ ನಾನು ಪ್ರಾಮಿಸ್ ಮಾಡ್ತೀನಿ. ಅದು ಹೇಗೆ ಅಂತೇಳಿ ನಾನು ಈ ವಿಡಿಯೋದಿಂದ ಈ ಸೀರೀಸಲ್ಲೇ ಪ್ರೂವ್ ಮಾಡ್ತೀನಿ. ಜಸ್ಟ್ ಆಲ್ಮೋಸ್ಟ್ ಈ ಸೀರೀಸಲ್ಲಿ ಒಂದು 3 ವೀಡಿಯೋಸ್ ಇರ್ತವೆ. ನಾನು ಈಗ ಹೋಗ್ತಿರೋದು ಒಂದು ಜರ್ನಿ, ಒಂದು ವಿಡಿಯೋ, ಯಾವುದೇ ರೀತಿ ಪ್ರಿಪರೇಷನ್ ಇಲ್ಲ, ಜಸ್ಟ್ ಹೋಗ್ತಿದ್ದೀನಿ. ಒಂದು ರೆಸ್ಯೂಮ್ ಕ್ರಿಯೇಟ್ ಮಾಡಿದ್ದೀನಿ, ಕಂಪ್ನಿ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿದ್ದೀನಿ. ಕಂಪ್ನಿ ಏನು, ಅವ್ರ ನೀಡ್ಸ್ ಏನು, ಆ ಥರ ಅದಕ್ಕೆ ನಾನು ಕೇಪಬಲ್ ಇದ್ದೇನಾ ಇಲ್ವಾ, ಅಥವಾ ಇಲ್ಲ ಅಂದರೆ ಇನ್ನೂ ಏನಾದರೂ ಸ್ಕಿಲ್ಸ್ ಕಲಿಬೇಕಾದ್ರೆ ಒಂದು ಸ್ವಲ್ಪ 2 ದಿನ ಟೈಮ್ ತೊಗೊಂಡು ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿ, ಆ ಜಾಬ್ ರೋಲ್ ಏನು, ಆ ಜಾಬ್ ರೋಲ್ಗೆ ಏನೇನು ಕ್ವಾಲಿಫಿಕೇಷನ್ಸ್ ಬೇಕು, ಸ್ಕಿಲ್ಸ್ ರಿಕ್ವೈರ್ಡ್ ಇದ್ದಾವೆ, ಆ ಸ್ಕಿಲ್ಸ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ರೆಸ್ಯೂಮಲ್ಲಿ. ತುಂಬ ವಿಷಯಗಳಿದ್ದಾವೆ, ಇದು ಅಷ್ಟು ಸ್ವಲ್ಪ ಅಲ್ಲ. ಜಸ್ಟ್ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ, ಎಲ್ರಿಗೂ ಚಾಲೆಂಜ್ ಮಾಡ್ತಾ ಇದ್ದೀನಿ. ವಿತಿನ್ 1 ಇಂಟರ್ವ್ಯೂವಲ್ಲಿ ಭಾಳ ಬಿಟ್ಟು ಇಂಟರ್ವ್ಯೂಸ್ ನೀವು ಟ್ರೈ ಮಾಡ್ತೀರಿ, ರಿಜೆಕ್ಟ್ ಆಗ್ತಿರ್ತೀರ. ಆ ರಿಜೆಕ್ಟ್ ಆಗೋಕ್ಕೆ ರೀಸನ್ಸ್ ಏನು, ಸೆಲೆಕ್ಟ್ ಆಗೋಕ್ಕೆ ಒಳ್ಳೆ ಟ್ರಿಪ್ಸ್ ಏನಾಗಿರ್ಬೋದು, ಟ್ರಿಕ್ಸ್ ಇರ್ಬೋದು, ಅಥವಾ ಏನಾದರೂ ಸಜೆಷನ್ಸ್ ಇರ್ಬೋದು. ಯಾಕಂದರೆ ನಾನು ತುಂಬ ಇಂಟರ್ವ್ಯೂಸ್ ಅಟೆಂಡ್ ಆಗಿದ್ದೀನಿ. ಅದು ನನ್ನ ಕ್ವಾಲಿಫಿಕೇಷನ್ಗೆ ಗಿಂತ ಜಾಸ್ತಿ, ನನಗೆ ಇನ್ನೂ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಡಿಗ್ರಿ ಕ್ವಾಲಿಫಿಕೇಷನ್ ಕಂಪಲ್ಸರಿ ಅಂದವರೇ ನನಗೆ ಜಾಬ್ ಆಫರ್ ಮಾಡಿದ್ದಾರೆ. ಅಂಥ ಸಿಚುವೇಶನ್ಸ್ ಅಲ್ಲೂ ನಿಮ್ಗೆ ಇನ್ನೂ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅಂದರೂ ಡಿಗ್ರಿ ಲೆವೆಲ್ಗಿರೋ ಜಾಬ್ಸ್ನು ನೀವು ಕ್ರ್ಯಾಕ್ ಮಾಡ್ಬೋದು. ನಾನು ಹೇಳೋ ಒಂದು ಸಿಂಪಲ್ ಟ್ರಿಕ್ಸ್ನ ನೀವು ಯೂಸ್ ಮಾಡಿದರೆ. ಓಕೆ, ಸೊ ನಾನು ರಾವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೇನು ಸ್ಕ್ರಿಪ್ಟ್ ಇಲ್ಲ, ಏನೂ ಇಲ್ಲ. ಜಸ್ಟ್ ನಾನೊಂದು ವಿಡಿಯೋ ಮಾಡ್ಬೇಕಂತ ಯಾಕೆ ಡಿಸೈಡ್ ಆದ ಅಂದರೆ, ತುಂಬ ಜನ ಕಾಲ್ ಮಾಡಿದೆ. ಇವತ್ತು ಒಂದು 3 to 5 ಫ್ರೆಂಡ್ಸ್ ನಮಗೆ ಕಾಲ್ ಮಾಡಿ ಕೇಳಿದ್ದಾರೆ, ನಂಗೆ ಫೇಕ್ ಸರ್ಟಿಫಿಕೇಟ್ ಬೇಕು, ಇಲ್ಲ ನಿಮ್ಮ ಕಂಪ್ನಿಯಲ್ಲಿ, ಈ ಪ್ರೀವಿಯಸ್ ಕಂಪ್ನಿಯಲ್ಲಿ ನಿಮ್ಮ ಫೈನಾನ್ಸಲ್ಲಿ ವರ್ಕ್ ಮಾಡ್ತಿದ್ದರು, ಅದರಲ್ಲಿ ಏನಾದರೂ ಜಾಬ್ಸ್ ಇದ್ದರೆ ಸಜೆಸ್ಟ್ ಮಾಡು, ಇಲ್ಲ ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ನನಗೆ ಒಂದು ಫೇಕ್ ಸರ್ಟಿಫಿಕೇಟ್ ಮಾಡು. ಫೇಕ್ ಸರ್ಟಿಫಿಕೇಟ್ ಅನ್ನೋದು ವರ್ಕ್ ಆಗಲ್ಲ, ಅದು ನಾನು ಸಜೆಸ್ಟೇ ಮಾಡಲ್ಲ. ಯಾಕಂದರೆ ನಿಮಗೆ HR ಕಡೆಯಿಂದ, ನಿಮ್ಮ ಟೀಚರ್ಸ್ ಕಡೆಯಿಂದ ಅಥವಾ ಅಲ್ಲಿಂದ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗುತ್ತೆ, ನಿಮಗೆ HR ಸಪೋರ್ಟ್ ಮಾಡಲ್ಲ ಇಂಥ ವಿಷಯದಲ್ಲಿ. ಸೊ ಅದರಿಂದ ನಾನು ಹೇಳೋದು ಸಿಂಪಲ್ಲಾಗಿ ಹೇಗೆ ಜಾಬ್ನ ಪಡಿಬೇಕು ಅನ್ನೋದೊಂದು ಈ ಕಂಪ್ಲೀಟಾಗಿ ಈ ಸೀರೀಸ್ ಮುಖಾಂತರ ಹೇಳ್ತೀನಿ. ಅಟ್ಲೀಸ್ಟ್ 3 ವೀಡಿಯೋಸ್ ಇರ್ತವೆ. ಫಸ್ಟ್ನೇ ವೀಡಿಯೋ ಬಂದುಬಿಟ್ಟು ಈಗ ನಾನು ಇದು ಹೇಳ್ತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ರೆಸ್ಯೂಮ್ ಯಾವ ಥರ ಕ್ರಿಯೇಟ್ ಮಾಡಬೇಕು, ಆ್ಯಂಡ್ ದೆನ್ ಇಂಟರ್ವ್ಯೂಗೆ ಯಾವ ಥರ ಪ್ರಿಪೇರ್ ಆಗಬೇಕು, ಆ್ಯಂಡ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ಆ ಕಂಪ್ನಿ ಏನು, ಆ ಕಂಪ್ನಿಗೆ ನೀಡ್ ಏನು, ಆ ಕಂಪ್ನಿಯಲ್ಲಿರೋ ಜಾಬ್ ರೋಲ್ ಏನು, ಆ ಜಾಬ್ ರೋಲ್ಗೆ ರಿಲೇಟೆಡ್ ಸ್ಕಿಲ್ಸ್ನ ನೀವು ಮೆನ್ಷನ್ ಮಾಡೋಕ್ಕಾಗುತ್ತೆ. ಅಟ್ಲೀಸ್ಟ್ ನೀವು ಸ್ಕಿಲ್ಸಲ್ಲಿ ನೀವು ಪ್ರೋ ಆಗಿರ್ಬೇಕಂತೇನಿಲ್ಲ. ಇವಾಗ ನನಗೆ ಇಂಗ್ಲೀಷಲ್ಲಿ ನಾನೇನು ಪ್ರೋ ಅಲ್ಲ, ಅಥವಾ ಫ್ಲೂಯೆನ್ಸಿನೂ ಇಲ್ಲ ನನಗೆ. ನಾನು ಅಷ್ಟೊಂದು ಕಾನ್ಫಿಡೆನ್ಸಿಂದ ಮಾತಾಡಲ್ಲ ಇಂಗ್ಲೀಷಲ್ಲಿ, ಬಟ್ ನಂಗೆ ಐ ಕ್ಯಾನ್ ಮ್ಯಾನೇಜ್ ಅಂತೇಳಿ ನೀವು ಮೆನ್ಷನ್ ಮಾಡೋಕ್ಕಾಗುತ್ತೆ. ಇಂಗ್ಲೀಷ್ ನಂಗೆ ಫ್ಲೂಯೆನ್ಸಿ ಬರುತ್ತೆ ಅಂತೇಳಿ ಅಲ್ಲಿ ಹೋದ್ಮೇಲೆ ಇಂಗ್ಲೀಷಲ್ಲಿ ಮಾತಾಡೋಕ್ಕಾಗುತ್ತೆ ಅಂದರೆ ಕಷ್ಟ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪ ಅಂತಂದರೆ, ನೀವು ಅಬ್ಸರ್ವ್ ಮಾಡಿ ನೀವು ಫೋಕಸ್ ಮಾಡಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ನೀವು ಆಲ್ಮೋಸ್ಟ್ 99% ಜಾಬ್ ನಿಮ್ಮದು, ಆಯಿತಾ? ಸೊ ಅದನ್ನು ಯಾವ ಥರ ಗೇನ್ ಮಾಡಬೇಕು, ಆಲ್ಮೋಸ್ಟ್ 10 ಮಿನಿಟ್ಸ್ ಆಗೋಕೆ ಬಂತು. ಸೊ ಇದನ್ನ ಎಂಡ್ ಮಾಡ್ತೀನಿ. ಜಸ್ಟ್ ಇದೊಂದು ಇಂಟ್ರೊಡಕ್ಷನ್ ವಿಡಿಯೋ. ನಾನು ಈ ಥರ ಹೋಗ್ತಿದ್ದೀನಿ, ಯಾವುದೇ ಪ್ರಿಪ್ರೇಷನ್ ಇಲ್ಲದೆ, ಜಸ್ಟ್ ಒಂದು ನೈಟಲ್ಲಿ ನಾನು ಯಾವ ಥರ ಪ್ರಿಪೇರ್ ಆಗ್ತೀನಿ ಜಾಬ್ಗೆ, ಯಾವ ಥರ ಈ ಜಾಬ್ ನನಗೆ ರೆಫರ್ ಮಾಡಿದ್ರು, ಯಾರು ರೆಫರ್ ಮಾಡಿದ್ರು, ನಾನು ಯಾರೂ ರೆಫರ್ ಮಾಡಿಲ್ಲ ನನಗೆ, ನಾನೇ ಈ ಜಾಬ್ ಈ ಥರ ಇದೆ ಅಂತೇಳಿ ನಾನೇ ಫೈಂಡ್ ಔಟ್ ಮಾಡಿದ್ದೀನಿ. ಅದು ಯಾವ ಥರ ಮಾಡಬೇಕು, ಒಂದು ಆ್ಯಪ್ ಇದೆ ಕಂಪ್ಲೀಟಾಗಿ, ಆ ಆ್ಯಪ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕಂಪ್ಲೀಟ್ ಮಾಡ್ತೀನಿ, ಶೇರ್ ಮಾಡ್ತೀನಿ. ಸೊ ದಿಸ್ ಇಸ್ ದ ವಿಡಿಯೋ. ನಿಮಗೆ ಈ ವಿಡಿಯೋ ಅಜೆಂಡಾ ಏನಪ್ಪ ಅಂದರೆ ಸಿಂಪಲ್, ನಾನು ಹೋಗ್ತಾ ಇದ್ದೀನಿ ಜಾಬ್ಗೆ, ಯಾವ ಥರ ಜಾಬ್ ಪಡಿಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ರೆಸ್ಯೂಮ್ ಯಾವ ಥರ ಕ್ರಿಯೇಟ್ ಮಾಡಬೇಕು, ಈ ಥರ ಕಂಪ್ಲೀಟಾಗಿ 3 to 4 ವೀಡಿಯೋಸ್ ಅಷ್ಟೇ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಯೂಟ್ಯೂಬಲ್ಲಿ ಬರುತ್ತೆ. ಜಸ್ಟ್ SK ಅನ್ನೋದು ಯೂಟ್ಯೂಬಲ್ಲಿದೆ, ಜಸ್ಟ್ SK ಅಂತೇಳಿ ಇನ್ಸ್ಟಾಗ್ರಾಮಲ್ಲೂ ಅಕೌಂಟ್ ಇದೆ, ನೀವು ಫಾಲೋ ಮಾಡ್ಕೋಬೋದು ನಿಮ್ಗೆ ಏನಾದರೂ ಜಾಬ್ ರಿಲೇಟೆಡ್ ಬೇಕಂದರೆ. ನಾನು ಈ ಕಂಪ್ಲೀಟಾಗಿ ಜಾಬ್ ರಿಲೇಟೆಡ್ ಮಾಡಲ್ಲ, ಜಸ್ಟ್ ತುಂಬ ಜನ ಕಷ್ಟಪಡ್ತಿದ್ದಾರೆ ಜಾಬ್ ಪಡೆಯೋಕೆ. ಸೊ ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಆಯಿತಾ? ಸೊ ವಾಪಸ್ ಮೂವ್ ಆಗ್ತಿದೆ, ವಿಡಿಯೋ ಕೂಡ ಶೇಕ್ ಆಗ್ತಿದೆ, ಲೆಂತ್ ಕೂಡ ಹೆವಿ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ದೆನ್ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈಗ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ 23rd ಮಾರ್ನಿಂಗ್ ಬೆಂಗಳೂರು ರೀಚ್ ಆಗ್ತೀನಿ 5:30ಗೆ. 5:30ಇಂದ ನಾನು ಇಂಟರ್ವ್ಯೂ ಇರೋ ಲೊಕೇಶನ್ಗೆ ರೀಚ್ ಆಗ್ತೀನಿ. ರೀಚ್ ಆಗಿ ಇಂಟರ್ವ್ಯೂ ಕಂಪ್ಲೀಟ್ ಆದ ಕೂಡಲೇ ನೆಕ್ಸ್ಟ್ ನಿಮ್ಗೆ ವಿಡಿಯೋ ಮಾಡ್ತೀನಿ. ಇಂಟರ್ವ್ಯೂವಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದಾರೆ, ಯಾವ ಥರ ನಾವು ಆನ್ಸರ್ ಮಾಡಬೇಕು, ನೀವು ಯಾವ ಥರ ಪ್ರಿಪೇರ್ ಆಗಬೇಕು. ಫಸ್ಟ್ ಆಫ್ ಆಲ್ ನೀವು ಜಾಬ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ರೆಸ್ಯೂಮ್ ಯಾವ ಥರ ಕ್ರಿಯೇಟ್ ಮಾಡಬೇಕು, ಆಮೇಲೆ ಪ್ರಿಪ್ರೇಷನ್ ಯಾವ ಥರ ಇರಬೇಕು ಇಂಟರ್ವ್ಯೂಗೆ. ಇಷ್ಟು ನಿಮಗೆ ಸೀರಿಯಸ್ ಆಗಿ ವಿಡಿಯೋಸ್ ಮಾಡ್ತೀನಿ. ಇದು ಜಸ್ಟ್ ಟೆಂಪ್ರವರಿ ನಿಮ್ಗೆ, ಯಾಕಂದರೆ ನಾನು ಇದರಲ್ಲೇ ಎಕ್ಸ್ಪರ್ಟ್ ಅಂತ ಹೇಳ್ತಿಲ್ಲ. ನಾನು ಯೂಸ್ ಮಾಡಿರೋ ಟ್ರಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ? ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಬಾಯ್.